ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಸ್ ಗೌಡ ವ್ಲಾಗ್ಸ್. ಈ ವಿಡಿಯೋದಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ಗಳನ್ನ ಮೀಶೋ ಮತ್ತು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದು ಬಂದು ಫ್ಲಿಪ್ಕಾರ್ಟಿಂದ ಒಂದು ಕ್ಯೂಟ್ ವೈಟ್ ಕಲರ್ ಟಾಪು. ಇದ್ರದ್ದು ಪ್ರೈಸ್ ಬಂದು 300 ಇತ್ತು. ಸೊ ನನಗೆ ನೋಡಿದಾಗ ಇಷ್ಟ ಆಯಿತು ಅಂತ ಹೇಳಿ ಆರ್ಡರ್ ಮಾಡಿದೆ. ಯಾವ ರೀತಿ ಫೋಟೋದಲ್ಲಿ ತೋರಿಸಿದ್ರು ಅದೇ ರೀತಿ ಪ್ರಾಡಕ್ಟ್ ಬಂದಿತ್ತು. ಸ್ಲೀವ್ಸ್ ಏನಿತ್ತು ಮತ್ತು ಬಟನ್ಸು ಎಲ್ಲ ಪರ್ಫೆಕ್ಟ್ ಆಗಿತ್ತು. ಡಿಸೈನು ಸಹ ತುಂಬ ಚೆನ್ನಾಗಿತ್ತು. ಆದರೆ ನಾನು ಈ ಪ್ರಾಡಕ್ಟನ್ನು ಇಟ್ಕೋತಾ ಇಲ್ಲ, ಏಕೆಂದರೆ ನನಗೆ ಸ್ವಲ್ಪ ನೆಕ್ಕದು ಡೀಪ್ ಏನಿದೆ ಅದು ತುಂಬ ಅಂತ ಅನ್ನಿಸ್ತು. ನನಗೆ ಕರೆಕ್ಟಾಗಿ ಫಿಟ್ ಆಗಲಿಲ್ಲ. ಬಟ್ ಅದರ್ವೈಸು ಕ್ವಾಲಿಟಿ ಮತ್ತು ಪ್ಯಾಟರ್ನ್ ಡಿಸೈನ್ ಹೇಗಿತ್ತು ಅದೇ ರೀತಿ ಬಂದಿತ್ತು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಏನು ಬಂದು ಮೀಶೋಯಿಂದ ಆರ್ಡರ್ ಮಾಡಿದ್ದು. ಇಲ್ಲಿ 2 ಟಾಪ್ಸು ನಾನು ಬೇರೆ ಬೇರೆ ಆರ್ಡರ್ ಮಾಡಿದ್ದೆ, ಬಟ್ ಒಟ್ಟಿಗೆ ಡೆಲಿವರ್ ಆಯಿತು. ಈ ಪ್ರಾಡಕ್ಟ್ಸ್ದು ಅಮೌಂಟ್ ಬಂದು ಒಂದು ಟಾಪು 244 ರುಪೀಸ್ ಆಯಿತು, ಇನ್ನೊಂದು ಟಾಪ್ ಬಂದ್ಬಿಟ್ಟು 245 ರುಪೀಸ್ ಆಯಿತು. ಸೊ ನೀವೇ ನೋಡ್ತಾ ಇದ್ದೀರಲ್ವಾ, ಮೊದಲನೇದು ನಾನು ಬ್ಲೂ ಕಲರು ಮತ್ತು ಅದ್ರ ಮೇಲೆ ವೈಟ್ ಕಲರ್ದು ಫ್ಲವರ್ಸು ಪ್ರಿಂಟೆಡ್ ಬಂದಿರೋದು. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆದರೆ ಸ್ವಲ್ಪ ಬಟ್ಟೆ ಕ್ವಾಲಿಟಿ ಬಂದು ನನಗೆ ಇಷ್ಟ ಆಗಲಿಲ್ಲ. ಅಂದರೆ ಸ್ವಲ್ಪ ಯೂಸ್ಡ್ ಕ್ಲಾತ್ಸ್ ಅನ್ನೋ ಥರ ಅನಿಸ್ತು. ಅಂದರೆ ಹೊಸದೇ ಇತ್ತು, ಬಟ್ ಆ ಕ್ವಾಲಿಟಿ ಅಂತೂ ಚೆನ್ನಾಗಿರಲಿಲ್ಲ. ಇನ್ನು ಸೆಕೆಂಡ್ ಟಾಪ್ ನೋಡೋದಾದರೆ ಅಲ್ಲಿ ಫೋಟೋದಲ್ಲಿ ಹೇಗೆ ತೋರಿಸಿದ್ರು ಅದೇ ರೀತಿ ಬಂದಿದೆ, ಬಟ್ ಲುಕ್ ವೈಸು ನನಗೆ ಬೇರೆ ರೀತಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಈ ಟಾಪ್ನು ನಾನು ಇಟ್ಕೊಳ್ಳಿಲ್ಲ, ರಿಟರ್ನ್ ಮಾಡಿದೆ. ನೀವೇನಾದರೂ ಈ ಟಾಪ್ಸನ್ನು ಆರ್ಡರ್ ಮಾಡಿದ್ರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಮೇ ಬಿ ಇಷ್ಟ ಆಗ್ಬೋದು. ನನಗೆ ಪ್ಯಾಟರ್ನು ಮತ್ತು ಡಿಸೈನ್ ಏನಿತ್ತು ಆ್ಯಸ್ ಇಟ್ ಈಸ್ ಬಂದಿತ್ತು, ಬಟ್ ನನಗೆ ಕ್ವಾಲಿಟಿ ಇಷ್ಟ ಆಗಲಿಲ್ಲ ಅಂತ ಹೇಳಿ ನಾನು ಅದನ್ನು ರಿಟರ್ನ್ ಮಾಡಿದೆ. ಇನ್ನು ನಾನು ಫ್ಲಿಪ್ಕಾರ್ಟಿಂದ ನೆಕ್ಸ್ಟು ಒಂದು ಪ್ಯಾಂಟನ್ನು ಆರ್ಡರ್ ಮಾಡಿದ್ದೆ. ಅಂದರೆ ಶಾರ್ಟ್ ಟಾಪ್ಸ್ಗೆ ಬಂದು ಕೆಳಗಡೆ ತುಂಬ ಫ್ರಿಲ್ಲಾಗಿ ಪ್ಯಾಂಟ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ವ. ಅದೇ ರೀತಿ ಇವಾಗಿನ ಟ್ರೆಂಡು ಅದೇ ರೀತಿ ಇದೆ ಅಲ್ವಾ. ಅದಕ್ಕೋಸ್ಕರ ಬ್ರೌನ್ ಕಲರ್ದು ಇದನ್ನು ಆರ್ಡರ್ ಮಾಡಿದ್ದೆ. ವೈಟ್ ಕಲರ್ ಟಾಪು ಫಸ್ಟ್ ಏನು ತೋರಿಸ್ದೆ ಅಲ್ವಾ, ಅದಕ್ಕೆ ಮ್ಯಾಚ್ ಮಾಡೋ ಥರ ನಾನು ಇದನ್ನು ಆರ್ಡರ್ ಮಾಡಿದೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಮೆಟೀರಿಯಲ್ಲು ನಾವು ಕೊಡುವಂಥ ಅಮೌಂಟ್ಗೆ ತುಂಬ ಚೆನ್ನಾಗಿ ಬಂದಿದೆ. ಕ್ವಾಲಿಟಿನೂ ಚೆನ್ನಾಗಿದೆ. ಫ್ರಿಲ್ಸು ಸಹ ತುಂಬ ಚೆನ್ನಾಗಿ ಬಂದಿದೆ. ಹಾಕೊಂಡ್ರೆ ಒಳ್ಳೆ ಲುಕ್ ಕೊಡುತ್ತೆ. ಖಂಡಿತ ನೀವು ಅದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ. ನನಗೆ ಓವರ್ ಆಲ್ ಇದಕ್ಕೆ 10 ಔಟ್ ಆಫ್ 10 ಅಂತ ಹೇಳಿ ಅನ್ನಿಸ್ತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಾನು ಮೀಶೋಯಿಂದ ಈ ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ. ಸೊ ಈ ಪ್ರಾಡಕ್ಟ್ ಬಂದು ಮೀಶೋದಲ್ಲಿ ಯಾವ ರೀತಿ ಪ್ಯಾಟರ್ನ್ ಇತ್ತು, ಡಿಸೈನ್ನ ಡಿಸ್ಪ್ಲೇ ಮಾಡಿದ್ರು ಸೇಮ್ ಆ್ಯಸ್ ಇಟ್ ಈಸ್ ಬಂದಿದೆ ಅಂತ ಹೇಳಿ ನನಗೆ ಅನ್ನಿಸ್ತು. ಅಂದರೆ ಮೇಲ್ಗಡೆ ಒಂದು ಟಾಪ್ ಇರುತ್ತೆ ಮತ್ತು ಒಳಗಡೆ ಹಾಕೊಳ್ಳೋಕ್ಕೆ ವೈಟು ಟಾಪ್ ಇತ್ತು. ಆದರೆ ಈ ವೈಟ್ ಕಲರ್ ಟಾಪ್ ಏನಿತ್ತು ಸ್ವಲ್ಪ ತೆಳು ಇದೆ ಅಂತ ಹೇಳಿ ಅನ್ನಿಸ್ತು. ಬಟ್ ಇದ್ರ ಮೇಲೇನೋ ಇನ್ನೊಂದು ಅದ್ರ ಮೇಲೆ ಒಂದು ಟಾಪ್ ಬರುತ್ತಲ್ವ, ಸೊ ಮ್ಯಾನೇಜ್ ಆಗುತ್ತೆ. ಈ ಕ್ವಾಲಿಟಿ ಅಂತ ಅಂದರೆ ಒಂದು ಆವರೇಜ್ ಆಗಿ ಅಂತ ಹೇಳ್ಬೋದು. ಇನ್ನು ಅದ್ರ ಮೇಲ್ಗಡೆ ಬ್ಲ್ಯಾಕ್ ಕಲರು ಮತ್ತು ವೈಟ್ ಫ್ಲವರ್ದು ಪ್ರಿಂಟೆಡ್ ಏನು ಬಂದಿದೆ ಅದಂತೂ ಸೂಪರ್ಬ್ ಅಂತಲೇ ಹೇಳ್ಬೋದು. ಕ್ವಾಲಿಟಿ ಅಂತೂ ಇದಕ್ಕೆ 10ಗೆ ಔಟ್ ಆಫ್ 10ಅನ್ನೇ ಕೊಡ್ಬೋದು. ಅದು ಯಾವ ರೀತಿ ಪ್ಯಾಟರ್ನ್ ಇತ್ತು ಅದೇ ರೀತಿ ಬಂದಿದೆ. ಕ್ವಾಲಿಟಿ ಸೂಪರ್. ಒಂದ್ಸಲ ನೀವು ಸಹ ಟ್ರೈ ಮಾಡ್ಬೋದು. ಆದರೆ ಒಳಗಡೆ ಹಾಕೊಳ್ಳುವಂಥದ್ದು ವೈಟ್ ಕಲರ್ ಟಾಪ್ ಏನಿದೆ ಸ್ವಲ್ಪ ತೆಳು ಇತ್ತು ಅಷ್ಟೇ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದಂತಹ ಒಂದು ಜೀನ್ಸು. ಸೊ ಜೀನ್ಸ್ ಬೇಕಿತ್ತು ಅಂತ ಹೇಳಿಬಿಟ್ಟು ಒಂದ್ಸಲ ಫ್ಲಿಪ್ಕಾರ್ಟಲ್ಲಿ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಆರ್ಡರ್ ಮಾಡಿದ್ದೆ. ಜೀನ್ಸ್ದು ಕಾಸ್ಟ್ ಬಂದ್ಬಿಟ್ಟು ಜಸ್ಟ್ 400 ರುಪೀಸ್, 420 ಆರ್ 30 ರುಪೀಸ್ ಆಯಿತು. ಸೊ ಪ್ರಾಡಕ್ಟ್ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನಾವು ಕೊಟ್ಟಿರುವಂತಹ ಮನಿಗೆ ವರ್ತ್ ಅಂತಲೇ ಹೇಳ್ಬೋದು. ಪಾಕೆಟ್ಸ್ ಮತ್ತು ಸೈಜ್ ಏನಿದೆ ಮತ್ತು ಲೆಂತ್ ಏನಿದೆ ತುಂಬ ಚೆನ್ನಾಗಿ ಬಂದಿದೆ. ಇದಂತೂ ಮಸ್ಟ್ ಬೈ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನು ನೆಕ್ಸ್ಟು ನಾನು ಒಂದು ಕಾರ್ಡ್ ಸೆಟ್ಟನ್ನು ಮೀಶೋಯಿಂದ ಆರ್ಡರ್ ಮಾಡಿದ್ದೆ. ಅಂದರೆ ಸಾಫ್ಟ್ ಕಲರ್ ಆಗಿ ಒಂದು ಕಾರ್ಡ್ ಸೆಟ್, ಅಂದರೆ ಒಂದು ಟೀ ಶರ್ಟು ಒಂದು ಪ್ಯಾಂಟ್ ಬಂದಿರೋ ಥರ ನನಗೆ ಬೇಕು ಅಂತ ಹೇಳಿ ಅನಿಸ್ತಿತ್ತು. ಮೀಶೋದಲ್ಲಿ ನೋಡಿದಾಗ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ಹೇಗೆ ಬರುತ್ತೋ ಅಂತ ಹೇಳಿ ಆರ್ಡರ್ ಮಾಡಿದೆ. ಇದ್ರದ್ದು ಕಾಸ್ಟ್ ಬಂದು 450 ರುಪೀಸು. ನಿಮಗೆ ರೆಕಮೆಂಡ್ ಮಾಡೋದು ಅಂತೂ ಖಂಡಿತ, ಏಕೆಂದರೆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿ ಬಂದಿದೆ. ಎಲಾಸ್ಟಿಕ್ ಆಗಿರ್ಬೋದು, ಸ್ಲೀವ್ಸ್ ಲೆಂತ್ ಆಗಿರ್ಬೋದು ಮತ್ತು ಮೆಟೀರಿಯಲ್ ಕ್ವಾಲಿಟಿ ಅಂತೂ ಸೂಪರ್ ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿ ಚೆನ್ನಾಗಿದೆ. ಹಾಕೊಂಡ್ರೂ ಸಹ ಒಂಥರ ಲೈಟ್ ವೆಯ್ಟ್ ಫೀಲ್ನ ಕೊಡುತ್ತೆ. ಇದು ಟಾಪ್ ಅಂದರೆ ಮೇಲ್ಗಡೆ ಟಿ ಶರ್ಟ್ ಏನಿದೆ ಟಾಪ್ ಹುಡ್ಡಿ ಥರ ಇದೆ. ಇನ್ನು ಅದ್ರ ಬಿಟ್ಟರೆ ಪ್ಯಾಂಟ್ನ ನೋಡೋದಾದರೆ ಎಲಾಸ್ಟಿಕ್ಕು ಸಹ ತುಂಬ ಚೆನ್ನಾಗಿದೆ. ಕಾರ್ಡ್ ಸೆಟ್ಟು 2 ಒಂದೇ ಕಲರ್ ಇದೆ. ಬೇರೆ ಬೇರೆ ಕಲರ್ ಸಿಗಲಿಲ್ಲ ನನಗೆ. ಇದು ಇಷ್ಟ ಆಯಿತು ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದೆ. ಸೊ ನಂದು ಪ್ಯಾಂಟ್ದು ಏನು ಲೆಂತ್ ಇದೆ ಅದನ್ನು ಸಹ ತುಂಬ ಚೆನ್ನಾಗಿ ಬಂದಿದೆ. ಈ ಪ್ರಾಡಕ್ಟು ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಮೀಶೋಯಿಂದ ಒಂದು ಟಾಪನ್ನು ಆರ್ಡರ್ ಮಾಡಿದ್ದೆ. ಅಂದರೆ ಫ್ರಾಕ್ ರೀತಿ ಬರುತ್ತೆ ನೋಡಿ, ಅದನ್ನು ಫ್ಲೋರಲ್ ಪ್ರಿಂಟೆಡ್ ಇರುವಂತಹ
ಇರುವಂತಹದ್ದನ್ನು ಆರ್ಡರ್ ಮಾಡಿದ್ದೆ. ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ ಟಾಪ್ನ ನೋಡಿದಾಗ ನನಗೆ ಹೇಗಿರುತ್ತೋ ಅಂತ ಹೇಳಿ ಅನ್ನಿಸ್ತೈತೆ. ಏಕೆಂದರೆ ಬೇರೆದೆಲ್ಲ ಸ್ವಲ್ಪ ಕ್ವಾಲಿಟಿ ನನಗೆ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ. ಇದು ಹೇಗೆ ಬರುತ್ತೋ ಅಂತ ಹೇಳಿ ಅನ್ನಿಸ್ತು. ಬಟ್ ಕವರಿಂದ ಆಚೆ ತೆಗಿತಿದ್ದ ಹಾಗೆಯೇ ನನಗಂತೂ ತುಂಬ ಇಷ್ಟ ಆಯಿತು. ನೀವೇ ನೋಡ್ತಾ ಇದ್ದೀರಾ ಅಲ್ವಾ ಡಿಸೈನ್ ಯಾವ ರೀತಿ ಇದೆ. ಪ್ರಿಂಟೆಡ್ ಆಗಿರುವಂತಹ ಗ್ರೀನ್ ಮತ್ತು ಬ್ಲೂ ಕಾಂಬಿನೇಷನ್ನು ವೈಟ್ ಕಲರ್ ಟಾಪ್ ಮೇಲೆ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ. ಈ ಡ್ರೆಸ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಎಲ್ಲ ಪ್ರಾಡಕ್ಟ್ಸು ನಾನು ಏನು ಅನ್ಬಾಕ್ಸ್ ಮಾಡಿದ್ದೀನಿ ಅದಷ್ಟನ್ನು ಸಹ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತೋ ಅದನ್ನು ನೀವು ಒಂದ್ಸಲ ನೋಡಿ ಟ್ರೈ ಮಾಡ್ಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.